ಅವರ ಹೆಸರುಗಳು ಮಾರಣ್ಣಯವರ ಕೃಷ್ಣರಾಜಮ್ಮಣ್ಣಿ, ಚೆಲುವಂಬ ಮಣ್ಣಿ ಅಂತ ಹೆಸರಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ರು. ಪ್ರಿನ್ಸಸ್ ಅಂದರೆ ಕೇವಲ ಮಹಾರಾಜರು ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳಿದ್ರೆ ಅವರು ಸಹ ನಮ್ಮ ಮಹಾರಾಣಿಯೇ. ಆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ತಂದು ಮಹಾರಾಜರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥದ್ದನ್ನ ಮಾಡಿದ್ರು. ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿದ್ದ ಮಹೇಶ್ವರರು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಮಾಡಿದಂಥ ಸಂದರ್ಭದಲ್ಲಿ ಆ ರಸ್ತೆಗೆ ಮೊದಲಿಂದು ನೇಮ್ ಇದೆ. ನಗರ ಪಾಲಿಕೆಯಲ್ಲಿ ಒಂದು ಸಲ ನಾಮಕರಣ ಆದಂಥ ರಸ್ತೆಗಿರ್ಬೋದು, ವೃತ್ತಗಳಿಗಿರ್ಬೋದು, ಬೇರೆ ಹೆಸರನ್ನ ಮತ್ತೆ ಮತ್ತೆ ಇಡೋಕೆ ಸಾಧ್ಯ ಇಲ್ಲ. ಇದು ಈ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತೋ ಏನೋ ನಂಗೆ ಗೊತ್ತಿಲ್ಲ. ಅಲ್ಲೇ ಸ್ಥಳೀಯ ಶಾಸಕರೊಬ್ಬರು ಆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಇರ್ತಕ್ಕಂಥದ್ದನ್ನ ಟೈಟ್ಲ್ ಅವರೇ ಕೊಟ್ಬಿಟ್ಟಿದ್ದಾರೆ. ಈಗಾಗಲೇ ಇರ್ತಕ್ಕಂಥ ರಸ್ತೆಗೆ ಹೆಸರಿರ್ತಕ್ಕಂಥ ರಸ್ತೆಗೆ ಮತ್ತೆ ಮರುನಾಮಕರಣ ಮಾಡೋದು ಹೇಗೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನವರು, ಬಹಳ ಸಂತೋಷ, ನಮ್ಮ ಜಿಲ್ಲೆಯವರು. ಅವ್ರು 2 ಬಾರಿ ಮುಖ್ಯಮಂತ್ರಿನೂ ಸಹ ಆಗಿದ್ದಾರೆ, ಅದಕ್ಕೆ ಬಹಳ ಖುಷಿ ಇದೆ ನನಗೆ. ಅವ್ರಿಗೆ ರಸ್ತೆಗೆ ಹೆಸರಿಡಕ್ಕೆ ಬೇಕಾದಷ್ಟು ಜಾಗಗಳಿದೆ. ಬರೀ ಹೆಸರಿಡೋದಲ್ಲ, ನಮ್ಮ ಮೈಸೂರವರು 2 ಬಾರಿ ಮುಖ್ಯಮಂತ್ರಿ ಆಗೋರು, ಮುಖ್ಯಮಂತ್ರಿನೇ ಆಗಿಲ್ಲ, ಇವರೇ ಆಗಿರೋದು. ಅವ್ರ ಕೈಗೆ ಒಂದು ಸ್ಟ್ಯಾಚ್ಯೂನೇ ಮಾಡಿಸಿ ಅವ್ರಿಗೆ ನಿಲ್ಸೋಣ, ಅದರಲ್ಲೇನು ನಮಗೆ ಬೇಜಾರು ಇಲ್ಲ. ಈಗ ದೇವರಾಜ ಅರಸವ್ರಿಗೂ ಸಹ ಹುಣಸೂರಲ್ಲಿ ಸ್ಟ್ಯಾಚ್ಯೂ ಮಾಡಿ ಹಾಕಿದ್ದಾರೆ. ಮೈಸೂರು ನಗರದಲ್ಲೂ ಸಹ ಅವರು ಬಹಳ ಒಳ್ಳೆ ಕೆಲಸ ಮಾಡಿದಂಥವ್ರು. ಅವ್ರಿಗಿನ್ನೂ ಸ್ಟ್ಯಾಚ್ಯೂ ಆಗಲಿ, ರಸ್ತೆ ಹೆಸರಿಟ್ಟು ರಸ್ತೆ ಇಟ್ಟು, ಅವತ್ತು ಹೊಸದಾಗಿ ರಸ್ತೆ ಮಾಡ್ತಿದ್ರು, ಆ ರಸ್ತೆ ಅವ್ರನ್ನ ಇಟ್ಟಿದ್ದಾರೆ, ಸಂತೋಷ. ಸಿದ್ದರಾಮಯ್ಯನವ್ರಿಗೂ ಸಹ ನಮ್ಮ ಮೈಸೂರು ನಗರದಲ್ಲಿ ಬೇಕಾದಷ್ಟು ಬಡಾವಣೆಗಳಿದೆ ಮತ್ತು ಮುಖ್ಯ ರಸ್ತೆಗಳು ಬೇಕಾದಷ್ಟಿದೆ. ಯಾವುದು ನೇಮ್ ಹಾಕಿರ್ತಕ್ಕಂಥ ಮುಖ್ಯ ರಸ್ತೆಗಳಿದೆ. ಆ ಹೆಸರನ್ನ ಮುಖ್ಯ ರಸ್ತೆಗೆ ನಾವು ಇಡೋಣ. ಮತ್ತೆ ಒಂದು ವಾಡಿಕೆ ಅಂದರೆ ಬದುಕಿದ್ದಾಗ ಯಾರ ಹೆಸರನ್ನು ಸಹ ಇಡೋದಿಲ್ಲ, ಯೂಸಲ್ ಆಗಿ ಇಡೋದಿಲ್ಲ. ಅವರು ಆದ ನಂತರದಲ್ಲಿ ಅವರ ಕಾಲಾವಧಿಯ ಮುಗಿದ ನಂತರದಲ್ಲೂ ಸಹ ಹೆಸರನ್ನು ಇಡುವಂಥದ್ದು ವಾಡಿಕೆ ಇದೆ, ಅದು ಸಹ ಇದೆ. ಆದರೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇಷ್ಟೇ, ಆ ರಸ್ತೆಗೆ ಅವ್ರ ಹೆಸರು ಬೇಡ. ಯಾಕಂದ್ರೆ ಈಗ ಇರ್ತಕ್ಕಂಥ ಅವ್ರ ಕೊಡುಗೆ ಇದೆ ನೋಡಿ. ಸ್ಟಾರ್ಟಿಂಗ್ ಆದ ತಕ್ಷಣ ಅದು ನಮ್ಮ CFT ಸಿಗುತ್ತೆ, ರೈಲ್ವೆ ಮ್ಯೂಸಿಯಂ ಸಿಗುತ್ತೆ, ವಾಣಿ ವಿಲಾಸ್ ವಾಟರ್ ಸಪ್ಲೈ ನಮ್ದು ಸಿಗುತ್ತೆ. ಆ ರಸ್ತೆಗೆ ಈಗ ಆಲ್ರೆಡಿ ನೇಮ್ ಇರೋದ್ರಿಂದ ಈ ನೇಮನ್ನು ಮತ್ತೆ ಸಿದ್ದರಾಮಯ್ಯನವ್ರ ಹೆಸರನ್ನ ಇಡೋದು ಬೇಡ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಮ್ಮ ಒತ್ತಾಯನೂ ಸಹ ಅದೇ ಆಗಿದೆ. ಮತ್ತೆ ಬಹುಶಃ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿದಾರ ಗೊತ್ತಿಲ್ಲ, ಬಹುಶಃ ಇದನ್ನು ಅವರೂ ಸಹ ಒಪ್ಪಲ್ಲ ಅಂತ ನನ್ನ ಭಾವನೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಈ ರೀತಿ ಹೆಸರಿಡುವಂತ ಇರ್ತಕ್ಕಂಥ ಹೆಸರನ್ನ ಬದಲಾಯಿಸಿ ಅವರು ಹೆಸರನ್ನ ಇಡಲಿಕ್ಕೆ ಅವರು ಒಪ್ಪಿಗೆನೂ ಸಹ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದನ್ನು ಅವರೇ ಕ್ಲಾರಿಫೈ ಮಾಡಬೇಕಾಗತ್ತೆ. ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಅವರು ಈ ವಿಚಾರಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ವಿಷಯವನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇನ್ನು ಉಳಿದಂಥ ವಿಚಾರಗಳನ್ನ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ರಘು ಕೋಟಿಲ್ ಅವರು ಮಾತಾಡಬೇಕಂತೇಳಿ ಮನವಿ ಮಾಡಿ.